ಸದ್ಯಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ನಿರಾಳ. ಯಡಿಯೂರಪ್ಪ ಪ್ರಕರಣ ಇವತ್ತು ತೀರ್ಪಿಲ್ಲ. ಇವತ್ತು ಮಧ್ಯಾಹ್ನ ತೀರ್ಪು ನಿಗದಿಯಾಗಿತ್ತು. ಇಂತಹದ್ದೇ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಚಾರಣೆ ಸುಪ್ರೀಂ ಕೋರ್ಟ್ನ ಇತರೆ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ. ಯಡಿಯೂರಪ್ಪ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಮಾಜಿ ಸಿಎಂಗೆ. ಇವತ್ತು ಮಧ್ಯಾಹ್ನ ತೀರ್ಪು ನಿಗದಿಯಾಗಿತ್ತು. ಇಂತಹದ್ದೇ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಸುಪ್ರೀಂ ಕೋರ್ಟ್ನ ಇತರೆ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ. ಆ ಪೀಠಗಳು ಇಂತಹದ್ದೇ ಪ್ರಕರಣ ಸಂಬಂಧ ತೀರ್ಪು ನೀಡಿಲ್ಲ. ವಿಸ್ತೃತ ಪೀಠದಲ್ಲಿ ಇಂಥದ್ದೇ ಪ್ರಕರಣಗಳ ವಿಚಾರಣೆ ಬಾಕಿ. ಹೀಗಾಗಿ ಇತರೆ ದ್ವಿಸದಸ್ಯ ಪೀಠಗಳು ತೀರ್ಪು ನೀಡಿಲ್ಲ. ಹೀಗಾಗಿ ಯಡಿಯೂರಪ್ಪ ಪ್ರಕರಣ ಕೂಡ ಸಿಜೆಐ ವಿವೇಚನೆಗೆ ಬಿಟ್ಟದ್ದು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂಕ್ತ ಆದೇಶಕ್ಕಾಗಿ ಸಿಜೆಐ ವಿವೇಚನೆಗೆ ಬಿಟ್ಟ ನ್ಯಾಯಪೀಠ. ನ್ಯಾಯಮೂರ್ತಿ ಪರ್ದಿವಾಲಾ, ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಪೀಠ. ಸದ್ಯಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ನಿರಾಳರಾಗಿದ್ದಾರೆ. ಯಡಿಯೂರಪ್ಪ ಪ್ರಕರಣ ಇವತ್ತು ತೀರ್ಪಿಲ್ಲ. ಆ ಪೀಠಗಳು ಇಂತಹದ್ದೇ ಪ್ರಕರಣ ಸಂಬಂಧ ತೀರ್ಪು ನೀಡಿಲ್ಲ. ವಿಸ್ತೃತ ಪೀಠದಲ್ಲಿ ಇಂತಹದ್ದೇ ಪ್ರಕರಣಗಳ ವಿಚಾರಣೆ ಬಾಕಿ. ಸೊ ಹೀಗಾಗಿ ಇತರೆ ದ್ವಿಸದಸ್ಯ ಪೀಠಗಳು ತೀರ್ಪು ನೀಡಿಲ್ಲ. ಹೀಗಾಗಿ ಯಡಿಯೂರಪ್ಪ ಪ್ರಕರಣ ಕೂಡ ಸಿಜೆಐ ವಿವೇಚನೆಗೆ ಬಿಟ್ಟದ್ದು. ಸೊ ಸೂಕ್ತ ಆದೇಶಕ್ಕಾಗಿ ಸಿಜೆಐ ವಿವೇಚನೆಗೆ ಬಿಟ್ಟ ನ್ಯಾಯಪೀಠ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಕ್ಷಯ್ ಈಗ ಫೋನ್ ಸಂಪರ್ಕದಲ್ಲಿ. ಅಕ್ಷಯ್, ಒಂದರ್ಥದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಯಡಿಯೂರಪ್ಪನವರಿಗೆ. ಯಾವ ಕಾರಣಕ್ಕೋಸ್ಕರ ಇವತ್ತು ತೀರ್ಪು ಬಂದಿಲ್ಲ ಅಕ್ಷಯ್? ಸಾಹಿಲ್, ಖಂಡಿತವಾಗಿ ಯಡಿಯೂರಪ್ಪನವರಿಗೆ ಸದ್ಯದ ಮಟ್ಟಿಗೆ ರಿಲೀಫ್ ಅಂತಾನೆ ಹೇಳ್ಬೋದು. ಅತ್ಯಂತ ಮಹತ್ವದ ಪ್ರಕರಣ ಇದು. ಯಡಿಯೂರಪ್ಪನವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಆಲಂ ಪಾಷಾ ಎನ್ನುವಂತವರಿಗೆ ದೇವನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 26 ಎಕರೆ ಭೂಮಿಯನ್ನ ಮಂಜೂರು ಮಾಡಲಾಗುತ್ತೆ ಸರ್ಕಾರದ ಕಡೆಯಿಂದ. ಆದ್ರೆ ಅದ ಬಳಿಕ ಆಗ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪ ಮತ್ತೆ ಕೈಗಾರಿಕಾ ಸಚಿವರಾಗಿದ್ದಂತಹ ನಿರಾಣಿ ಅವರು ಸೇರ್ಕೊಂಡು ಫೋರ್ಜ್ಡ್ ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ನಕಲಿ ದಾಖಲೆಗಳ ಮುಖಾಂತರ ಈ 26 ಎಕರೆಯಲ್ಲಿ ಒಂದಿಷ್ಟು ಭೂಮಿಯನ್ನ ಡಿನೋಟಿಫೈ ಮಾಡಿದ್ರು ಎನ್ನುವಂತ ಆರೋಪದ ಮೇಲೆ ಯಡಿಯೂರಪ್ಪನವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಆಗಿತ್ತು. ಲೋಕಾಯುಕ್ತದವರು ತನಿಖೆ ನಡೆಸಿ ಅದಾದ ಬಳಿಕ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ರು. ಆದ್ರೆ ಟ್ರಯಲ್ ಕೋರ್ಟ್ ಏನಿದೆ, ವಿಚಾರಣಾ ನ್ಯಾಯಾಲಯ ಏನಿದೆ, ಈ ಲೋಕಾಯುಕ್ತದವರ ಚಾರ್ಜ್ ಶೀಟ್ ಅನ್ನು ಒಪ್ಕೊಳ್ಳಿಕ್ಕೆ ಸಿದ್ಧರಿರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಆಗಿದ್ದಂತವರ ವಿರುದ್ಧ ತನಿಖೆ ಆಗಬೇಕಾದ್ರೆ ಸಕ್ಷಮ ಪ್ರಾಧಿಕಾರ ಅಂದ್ರೆ ರಾಜ್ಯಪಾಲರಿಂದ ಅನುಮತಿ ಬೇಕು ಎನ್ನುವಂತ ಒಂದು ಪ್ರಮುಖವಾದಂತ ಅಂಶವನ್ನ ಉಲ್ಲೇಖ ಮಾಡಿದ್ರು. ಅದಾದ ಬಳಿಕ ಮುಖ್ಯಮಂತ್ರಿ ಹುದ್ದೆಯಿಂದ ಯಡಿಯೂರಪ್ಪನವರು ಇಳಿದಾದ ಬಳಿಕ ಪಾಷಾ ಅವರು ಇನ್ನೊಂದು ಸಲ ದೂರ ಕೊಡ್ತಾರೆ. ಅದಕ್ಕೆ ಸಂಬಂಧವಾಗಿಯೂ ಕೂಡ ಸಾಕಷ್ಟು ಗೊಂದಲಗಳಾಗಿ ಕೊನೆಗೆ ಕರ್ನಾಟಕ ಹೈಕೋರ್ಟ್ ಏನಿದೆ ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಇದ್ರ ವಿರುದ್ಧ ಯಡಿಯೂರಪ್ಪನವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಸೊ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಪನ್ನ ಕೊಡಬೇಕಿತ್ತು. 12:45 ತೀರ್ಪು ನಿಗದಿಯಾಗಿತ್ತು. ನ್ಯಾಯಮೂರ್ತಿ ಜೈ.ಬಿ. ಫರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರ ಪೀಠದಲ್ಲಿ. ಒಂದು ವೇಳೆ ತೀರ್ಪು ಬಂದಿದ್ದಿದ್ರೆ, ಯಡಿಯೂರಪ್ಪನವರ ವಿರುದ್ಧ ಏನಾದ್ರೂ ತೀರ್ಪು ಬಂದಿದ್ದಿದ್ರೆ ಖಂಡಿತವಾಗಿ ಯಡಿಯೂರಪ್ಪನವರಿಗೆ ಕಂಟಕ ಆಗ್ತಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ನಡೆಸಿದಂತಹ ತನಿಖೆಯ ಸಂದರ್ಭದಲ್ಲಿ ಯಡಿಯೂರಪ್ಪ ನಿರಾಣಿ ಅವರ ವಿರುದ್ಧ ಆರೋಪ ಪಟ್ಟಿಯಲ್ಲಿ ಕೆಲವೊಂದಿಷ್ಟು ದಾಖಲೆಗಳು ಸಿಕ್ಕಿವೆ ಅಂತೇಳಿ ಮಾಹಿತಿ ಲಭ್ಯ ಆಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇಂಥದ್ದೇ ಪ್ರಕರಣಗಳು ಬೇರೆ ಪೀಠಗಳಲ್ಲಿ ವಿಚಾರಣೆ ಬಾಕಿ ಇರೋದ್ರಿಂದಾಗಿ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವು ಇನ್ನೂ ಕೂಡ ತೀರ್ಪನ್ನ ಕೊಟ್ಟಿಲ್ಲ. ಜೊತೆಗೆ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಕೇಸ್ ಆಕ್ಟ್ ಏನಿದೆ ಅದರ ಅಡಿಯಲ್ಲಿ ತನಿಖೆಗೆ ಅನುಮತಿ ತನಿಖೆ ನಡೆದಾದ ಆರೋಪ ಪಟ್ಟಿಯನ್ನ ಆಧರಿಸಿ ವಿಚಾರಣಾ ನ್ಯಾಯಾಲಯಗಳು ವಿಚಾರಣೆಯನ್ನ ಆರಂಭಿಸುವುದಕ್ಕೆ ಅನುಮತಿ ನೀಡುವುದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತ ಪೀಠದಲ್ಲಿ ವಿಚಾರಣೆ ಬಾಕಿ ಇರುವಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ನಾವು ಸರಿಯಾಗಲ್ಲ ಎನ್ನುವಂತ ಕಾರಣಕ್ಕೋಸ್ಕರ ಇವತ್ತು ಯಡಿಯೂರಪ್ಪನವರ ಪ್ರಕರಣ ಏನು ಅರ್ಜಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನ ಕೊಟ್ಟಿಲ್ಲ. ಇದನ್ನ ಮುಖ್ಯ ನ್ಯಾಯಮೂರ್ತಿಗಳ ಗಮನಕ್ಕೆ ತರಲಾಗಿದೆ. ಮುಖ್ಯ ನ್ಯಾಯಮೂರ್ತಿಗಳು ಇದನ್ನ ವಿಸ್ತೃತ ಪೀಠಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ ಸದ್ಯಕ್ಕೆ ಯಡಿಯೂರಪ್ಪನವರು ಈ ಪ್ರಕರಣದಲ್ಲಿ ಡಿನೋಟಿಫಿಕೇಶನ್ ಹಗರಣದಲ್ಲಿ ಸದ್ಯದ ಮಟ್ಟಿಗೆ ನಿರಾಳರಾಗಿದ್ದಾರೆ. ಸಾಹಿಲ್, ಥ್ಯಾಂಕ್ ಯು ಅಕ್ಷಯ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಮಾಜಿ ಸಿಎಂ ಯಡಿಯೂರಪ್ಪರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂತಹದ್ದು ನ್ಯಾಯಮೂರ್ತಿ ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಪೀಠ. ಸದ್ಯಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪಗೆ ನಿರಾಳ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ.
ಇವತ್ತು ಮಧ್ಯಾಹ್ನ ತೀರ್ಪು ಪ್ರಕಟ ಆಗಬೇಕಾಗಿತ್ತು. ಇಂತಹದ್ದೇ ಪ್ರಕರಣಗಳ ವಿಚಾರಣೆ ಬಾಕಿ ಇರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ನ ಇತರೆ ದ್ವಿಸದಸ್ಯ ಪೀಠ, ಆ ಪೀಠಗಳು ಇಂತಹದ್ದೇ ಪ್ರಕರಣ ಸಂಬಂಧ ತೀರ್ಪು ನೀಡಿಲ್ಲ. ಎಲ್ಲೋ ಒಂದು ಕಡೆ ಈ ತೀರ್ಪು ಬಂದಿದ್ದರೆ ಕಾನೂನಾತ್ಮಕ ಕಂಟಕ ಎದುರಾಗಬಹುದಾಗಿತ್ತು ಮಾಜಿ ಸಿಎಂ BS ಯಡಿಯೂರಪ್ಪರಿಗೆ. ಆದರೆ ಆ ತರಹದ ಒಂದು ತೀರ್ಪು ಬರದೇ ಇದ್ದ ಕಾರಣ ತಾತ್ಕಾಲಿಕ ರಿಲೀಫ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಮಾಜಿ ಸಿಎಂಗೆ ಕಾಡ್ತಾ ಇದ್ದಂಥ ಒಂದು ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಲವಾದ ಸಾಕ್ಷಿಗಳು ಕೂಡ ಲಭ್ಯವಾಗಿತ್ತು. ಸಾಕ್ಷಿಗಳು ಲಭ್ಯವಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಯಡಿಯೂರಪ್ಪರ ವಿರುದ್ಧ ಬರ್ಬೋದು ಅಂಥೇಳಿ ನಿರೀಕ್ಷೆಗಳನ್ನು ಮಾಡಲಾಗಿತ್ತು. ಇವತ್ತು ಬಂದಿರತಕ್ಕಂತಹ ತೀರ್ಪು ಯಡಿಯೂರಪ್ಪರವರಿಗೆ ಒಂದರ್ಥದ ತಾತ್ಕಾಲಿಕ ರಿಲೀಫ್ ಕೂಡ ಕೊಟ್ಟಿದೆ. ಈ ಹಿಂದೆ ಅವರಿಗೆ ಪೋಕ್ಸೋ ಪ್ರಕರಣದ ಕಂಟಕವೂ ಕೂಡ ಎದುರಾಗಿತ್ತು. ಅದರ ಜೊತೆಗೆ ಇದೊಂದು ತೀರ್ಪು ಈಗ ತಾತ್ಕಾಲಿಕ ರಿಲೀಫನ್ನು ನೀಡಿದೆ ಮಾಜಿ ಸಿಎಂ BS ಯಡಿಯೂರಪ್ಪನವರಿಗೆ. ಇಂತಹದ್ದೇ ಪ್ರಕರಣಗಳ ವಿಚಾರಣೆ ಬಾಕಿ ಇರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ನ ಇತರೆ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಆಲಂ ಪಾಷಾ, ಈ ಪ್ರಕರಣದ ಪ್ರಮುಖ ವ್ಯಕ್ತಿತ್ವ ಆಲಂ ಪಾಷಾ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದು ನಿರೀಕ್ಷಿತವಾದ ತೀರ್ಪ, ಏನು ಹೇಳ್ತೀರಾ? ಇವತ್ತು ತೀರ್ಪು ನೀಡಿಲ್ಲ. ಈ ಒಂದು ಪ್ರಹಸನದ ಬಗ್ಗೆ ಏನು ಹೇಳ್ತೀರಾ? ತೀರ್ಪು ನೀಡಬೇಕು. ಬಿಕಾಸ್ ಅದು ಈಗ ಯಾರು ಈಗ ನ್ಯಾಯಪೀಠ ಮೇಲೆ ಹೇಳ್ತಾ ಇಲ್ಲ, ತೀರ್ಪು ಹೇಳಲೇಬೇಕು. ಎರಡೇ ಪಾಯಿಂಟ್ ಇದರಲ್ಲಿ, ಪ್ರಾಸ್ಪೆಕ್ಟಿವ್ ನ ರೆಟ್ರಾಸ್ಪೆಕ್ಟಿವ್ ನ 2018 SOP ಮಾಡಿದ್ದಾರೆ. 17A 19B ಬೇಕು ಅಂತ. ಒಂದು ಕೇರಳ ಹೈಕೋರ್ಟ್ ಪೀಠ ಅದನ್ನು ಉಂಟು ಪ್ರಾಸ್ಪೆಕ್ಟಿವ್ ಅಂತ 2018 ಆಮೇಲೆ ಏನೇನ್ ಬಂದಿರೋದು ಅದಕ್ಕೆ ಆಮೇಲೆ ಇದು SOP ಅಪ್ಲೈ ಆಗ್ಬೇಕು 17 and 19 ಅಂತ. ಈಗ ನಮ್ಮ ನ್ಯಾಯಪೀಠ ಇದು ಮಾಡಿದ್ದಾರೆ. ಅದು ನನ್ಗೂ ಅಷ್ಟು ನಾವು ಆಂಟಿಸಿಪೇಟ್ ಮಾಡಿದೀವಿ ಆ ತರ ಮಾಡ್ತಾರೆ ಅಂತ. ಬಟ್ ನನ್ಗೆ ಅಷ್ಟು ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವರೇ ಮಾಡಿರ್ಬೇಕು, ಇದು ಮಾಡಿ ಇವ್ರಿಗೆ ಏನು ಇಷ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಇಷ್ಟೇ ಏನಾಯ್ತು, ಅರೆಸ್ಟ್ ಮಾಡಬೇಡ್ರಿ BS ಯಡಿಯೂರಪ್ಪನ್ಗೆ, ನಮ್ಮ ನೀರಾಣಿ ಮುರುಗೇಶ್ಗೆ ಅರೆಸ್ಟ್ ಬೇಡ ಅಂತ. ಈಗ ಇಷ್ಟೇ ಆರ್ಡರ್ ಏನು ಇಲ್ಲಂತಪ್ಪ ಪೊಲೀಸ್ ಅವರು ಅವ್ರಿಗೆ ನ್ಯಾಯ ಬಂಧನಕ್ಕೆ ತಕ್ಕೋಬೇಕಿಲ್ವಾ? ಈಗ ಅಲ್ಲಿ ಈಗ ಹೋಗ್ತೆ 7 ಜಡ್ಜಸ್ ಬೆಂಚ್ಗೂ ಹೋಗುದು. ಅದು ಇಲ್ಲಿ ಪ್ರಮುಖವಾಗಿ ಆಲಂ ಪಾಷಾ ಅವರ ಪ್ರಮುಖವಾಗಿ ಈಗಾಗಲೇ ಈ ತರಹದೇ ಪ್ರಕರಣಗಳ ವಿಚಾರಣೆ ಬಾಕಿ ಇರೋದ್ರಿಂದಾಗಿ ಲಾರ್ಜರ್ ಬೆಂಚ್ಗೆ ಈ ಪ್ರಕರಣವನ್ನ ರೆಫರ್ ಮಾಡಲಾಗಿದೆ. ಇದು ನಿಮಗೆ ಹಿನ್ನಡೆ ಆಗಬಹುದಾ ಅಥವಾ ಮುನ್ನಡೆನಾ ಆಲಂ ಪಾಷಾ? ಅದು ನ್ಯೂಟ್ರಲ್, ಹಿನ್ನಡೆ ಅಂತ ಇಲ್ಲ. ಎಲ್ಲಿ ಹೋಗ್ತಾನು ಈ ದೇಶನಲ್ಲಿ ಅಮೆರಿಕನ್ ಕೋರ್ಟ್ಗೆ ಫೆಡರಲ್ ಕೋರ್ಟ್ಗೆ ರೆಫರ್ ಮಾಡ್ತಾನು, ಇವರು ಅರೆಸ್ಟ್ ಆಗ್ಬೇಕು, ಇವ್ರಿಗೆ ನ್ಯಾಯ ಪೊಲೀಸ್ ಬಂಧನ್ಗೆ ತಕ್ಕೋಬೇಕು. ಚಾರ್ಜ್ ಶೀಟ್ ಪ್ರೂವ್ ಆಗಿ ಉಂಟು. 2021 ಹಾನರಬಲ್ ಹೈಕೋರ್ಟ್ ಜಸ್ಟಿಸ್ ಕುನ್ನಿ ಅವರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈಗ ಕ್ವಶನ್ ಏನಿರೋದಂತೆ 2018-17A 2018 ಅಲ್ಲಿ ಮಾನ್ಯ ಮೋದಿ ಸರ್ಕಾರ ಅವರು ಒಂದು ಮಾಡಿದ್ದಾರೆ, ಏನು 17A ಪರ್ಮಿಷನ್ ಕಂಪಲ್ಸರಿ ಅಂತ. ಅದು ನಂದು ಮ್ಯಾಟರ್ ಇರೋದು 2014-11. ಈಗ ಇವ್ರು ಮಾಡಿರೋದು ಅದು ಸೆಂಟ್ರಲ್ ಗೌರ್ಮೆಂಟ್ 2018 ಅಲ್ಲಿ. ಅದಕ್ಕೆ ಇವರು ಏನು ಹಾನರಬಲ್ ನಮ್ಮ ಜಸ್ಟಿಸ್ ಕುನ್ನಾ ಹೇಳಿದಾರೋ ಅದು ರೈಟು. 21 ಹೇಳಿದ್ದಾರೆ, ಇಲ್ಲ ಇವ್ರಿಗೆ ಅದು ಹಳೆ ಕೇಸು, ಅಲ್ಲಿ ದಂಡ ಏನಿರೋದು ಚಾರ್ಜ್ ಶೀಟ್ ತಕ್ಕೋಬೇಕು ಕಾಗ್ನಿಜೆನ್ಸ್ಗೆ ಅಂತ. ಈಗ ನಮ್ಗೆ ಸ್ವಲ್ಪ ಹಿನ್ನಡೆ ಅಂತ ಇಲ್ಲ, ನ್ಯಾಯ ನೋಡ್ತೀವಿ ನಾವು, ನ್ಯಾಯ ನಮ್ ಪೈಕೆ ಬರ್ಬೇಕು. ಈಗ ಅಮೆರಿಕನ್ ಫೆಡರಲ್ ಹೇಳಿದ್ವಿ, ಎಲ್ಲಿ ಹೋಗ್ತೇನೋ ನ್ಯಾಯ ಪ್ರಕಾರ ಇವರು ಅರೆಸ್ಟ್ ಆಗೇಬೇಕು. ಅದು ಅವರು ದೇ ಕೆನಾಟ್ ಬಿ ಎಸ್ಕೇಪ್ಡ್ ಫ್ರಮ್ ದಿ ಜಸ್ಟಿಸ್ ಬೋತ್ ಅಂಡ್ 4 ಪೀಪಲ್ಸ್. ಎಸ್, ಇದು ಕಟ್ಟಕಡೆಯದಾಗಿಯೂ ಕೂಡ ನ್ಯಾಯಾಲಯದಿಂದಲೇ ತೀರ್ಪು ಬರಬೇಕೆ ಹೊರತಾಗಿ ಯಾವುದಾದ್ರೂ ವ್ಯಕ್ತಿ ತೀರ್ಪನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ತಮ್ಮ ಕಾನೂನು ನಡೆ ಹೆಂಗಿರಬಹುದು? ನಿಮ್ಮ ಕಾನೂನು ನಡೆ ಏನು, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ, ನಾವು ಅದರಲ್ಲಿ ಲಾರ್ಜರ್ ಬೆಂಚ್ ಅಲ್ಲಿ ಅಪೇರ್ ಆಗ್ತೀವಿ. ನಾವು ಇವತ್ತು ವೆರಿ ಸ್ಟ್ರಾಂಗ್ ನಮ್ದು ವಿತ್ ಆಲ್ ಕ್ಲಾರಿಟಿ ನಮ್ ಸಬ್ಮಿಷನ್ ಕೊಟ್ಟಿದ್ದೀವಿ. ಆ ಸಬ್ಮಿಷನ್ ಅಲ್ಲಿ ಒಂದೇ ಒಂದು 17A ಅಪ್ರೂವಲ್ ಬೇಕಾ ಇಲ್ವಾ ಅಂತ, ಬೇಕಿಲ್ಲ ಅಂತ ನಾವು ಎಂಟೈರ್ ಸೈಟೇಷನ್ ಪ್ರಕಾರ ಕೊಟ್ಟಿದ್ದೀವಿ. ಈಗ ಬರೇ ಫ್ಯೂಚರು ಲಾರ್ಜರ್ ಬೆಂಚ್ ಅಲ್ಲಿನೂ ಅದೇ. ಅವ್ರು ನ್ಯಾಯ ಬಿಟ್ಟು ಮಾತಾಡೋದಕ್ಕೆ ಬೇರೆ ಬುಕ್ಕೇ ಇಲ್ಲ, ಸರ್ಕಾರ ಕಾನ್ಸ್ಟಿಟ್ಯೂಷನ್ ಬುಕ್ಕೇ ಇಲ್ಲ. ನ್ಯಾಯ ಬಿಟ್ಟು ಲಾರ್ಜರ್ ಬೆಂಚ್ ಆಗ್ಲಿ ಮಾತಾಡೋದಕ್ಕಿಲ್ಲ. ಬಟ್ ಅವ್ರ ಟೈಮ್ ಕಿಲ್ ಮಾಡ್ತಾ ಇದಾರ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತಾಡ್ತಾ ಇದ್ರು ಆಲಂ ಪಾಷಾ ಅವರಿಗೆ. ಈ ತೀರ್ಪು
ನ್ಯಾಯ ಬೇಕು, ನ್ಯಾಯ ನಿರೀಕ್ಷೆಯಲ್ಲಿದ್ದೇವೆ, ಕಾನೂನಿನ ಮೇಲೆ ಭರವಸೆ ಇದೆ, ನ್ಯಾಯಾಂಗ ವ್ಯವಸ್ಥೆಯ ಮೇಲೂ ನಂಬಿಕೆ ಇದೆ, ನ್ಯಾಯ ಸಿಕ್ಕೇ ಸಿಗುತ್ತೆ. ಎಲ್ಲಿಯವರೆಗೆ ಯಡಿಯೂರಪ್ಪನವರು ಅರೆಸ್ಟ್ ಆಗೋದಿಲ್ವೋ ಅಲ್ಲಿಯವರೆಗೆ ನನ್ನ ಮನಸ್ಸಿಗೆ ತೃಪ್ತಿ ಸಿಗೋದಿಲ್ಲ ಎನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಸೊ ಆಲಂ ಪಾಷಾ ಅವರ ಈ ಒಂದು ಏನು ಕಾನೂನು ಅಥವಾ ನ್ಯಾಯ ನಿರೀಕ್ಷೆಯಲ್ಲಿರ್ತಕ್ಕಂಥ ಆಲಂ ಪಾಷಾ ಮುಂದಿನ ತೀರ್ಪಿನ ಬಗ್ಗೆ ಅಥವಾ ಮುಂದಿನ ತೀರ್ಪಿನಲ್ಲಿ ಅವರು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಇವರೆಗೂ ಕೂಡ ನಮ್ಮ ಜೊತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು.